ಮೂಡಾ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ಆಯೋಗ ದಾಖಲೆ ಕೆದಕೋದಕ್ಕೆ ಮುಂದಾಗಿದೆ. ಇಂಥ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮೂಡಾ ಪ್ರಕರಣದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರೆ ಸಿದ್ದು ಅಹಿಂದ ಆಟ ತೆರೆಮರೆಯಲ್ಲೇ ಜೋರಾಗಿ ನಡೀತಾ ಇದೆ. ಇಂತಹದರ ನಡುವೆ ಕುಮಾರಸ್ವಾಮಿ ಹಾಗೆ ವಿಜಯೇಂದ್ರ ಸರ್ಕಾರದ ಡೆಡ್ಲೈನ್ ಭವಿಷ್ಯವನ್ನ ನುಡಿದ್ರೆ ದಲಿತ ಮುಖಂಡರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಮಾಧ್ಯಮದಿಂದ ಏನ್ ಮಾಡಿದಿರ ಹಿಂದಾಗೆ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು. ಕರ್ನಾಟಕದಲ್ಲಿ ಚುನಾವಣೆ 2028ವರೆಗೂ ಕಾಯಬೇಕಾಗಿಲ್ಲ. ನೀವು ಒಂದಂತೂ ಸತ್ಯ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಹದ್ದಿನ ಕಣ್ಣು. ಕಾಂಗ್ರೆಸ್ ನಾಯಕರ ನಡೆ ಮೇಲೆ ಹೈಕಮಾಂಡ್ ಎಚ್ಚರದ ಕಣ್ಣು. ಹೆಜ್ಜೆ ಹೆಜ್ಜೆಗೂ ಮಾಹಿತಿ ಸಂಗ್ರಹ. ಬೆಂಗಾವಲಿನಂತೆ ಬೆಳವಣಿಗೆಗಳ ಮೇಲೆ ನಿಗಾ. ಮೂಡಾ ವಿಚಾರದಲ್ಲಿ ಸಿಎಂ ಕುರ್ಚಿ ಬುಡಕ್ಕೆ ದೋಸ್ತಿಗಳು ರಾಜೀನಾಮೆ ಬಾಂಬ್ ಎಸೆಯುತ್ತಿದ್ದಂತೆ ದೆಹಲಿಯಲ್ಲಿನ ನಾಯಕರು ಅಲರ್ಟ್ ಆಗಿದ್ದಾರೆ. ತನಿಖೆ ಅಖಾಡಕ್ಕೆ ಇಡಿ ಇಳಿಯುತ್ತಿದ್ದಂತೆ ಎಚ್ಚೆತ್ತ ನಾಯಕರು. ರಾಜಕೀಯ ವಿದ್ಯಮಾನಗಳ ಮೇಲೆ ಕಣ್ಣಿಟ್ಟಿರುವ ಕೈ ಹೈಕಮಾಂಡ್. ಮೂಡಾ ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತರು ತನಿಖೆಗೆ ಇಳಿದಿದ್ದಾರೆ. ಸಾಲದಕ್ಕೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ನೇತೃತ್ವದ ತಂಡವು ದಾಖಲೆ ಕಲೆ ಹಾಕ್ತಿದೆ. ಇದರ ಮಧ್ಯೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದ್ದು ರಾಜ್ಯದ ಕೈ ಮನೆಯ ಮೇಲೆ ಕಣ್ಣಿಟ್ಟಿದೆ. ಪ್ರತಿ ಶಾಸಕ, ಸಚಿವ ಹಾಗೂ ಹಿರಿಯ ನಾಯಕರ ಬಗ್ಗೆ ಮಾಹಿತಿ ಕೇಳಿದೆ. ವಿಷಯ ಏನಂದ್ರೆ ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿ ಬಳಿಕ ಪಕ್ಷದಲ್ಲಿ ಕೆಲ ಬೆಳವಣಿಗೆಗಳಾಗ್ತಿವೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರಾ ಅಥವಾ ಇಲ್ವಾ ಅನ್ನೋ ಗುಮಾನಿ ಹಿಂದಿಗಿಂತಲೂ ತುಸು ಜೋರಾಗಿಯೇ ಇದೆ. ಇದೇ ವಿಚಾರಕ್ಕೆ ಕೈಕೋಟೆಯೊಳಗೆ ರಹಸ್ಯ ಸಭೆಗಳು ಆಗ್ತಿರುವ ಮಾಹಿತಿ ಇದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಅಸಮಾಧಾನಗಳು ಭುಗಿಲೇಳದಂತೆ ಎಚ್ಚರಿಕೆ ವಹಿಸಲು ಪ್ರತಿನಿತ್ಯದ ಚಟುವಟಿಕೆಗಳ ಮೇಲೆ ವರಿಷ್ಠರು ಕಣ್ಣಿಟ್ಟಿದ್ದಾರೆ. ಯಾವ್ಯಾವ ಶಾಸಕರು ಯಾವ ಸಚಿವರನ್ನ ಎಲ್ಲಿ ಭೇಟಿ ಮಾಡಿದ್ದಾರೆ, ಎಷ್ಟು ಜನ ಶಾಸಕರ ತಂಡ ಯಾವ ಸಚಿವರನ್ನ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಹೈಕಮಾಂಡ್ ನಾಯಕರು ವರದಿ ಕೇಳಿದ್ದಾರೆ. ಅಲ್ಲದೆ ಎಲ್ಲೆಲ್ಲಿ ರಹಸ್ಯ ಸಭೆ ಸೇರಿದ್ದಾರೆ, ಏನೇನ್ ಚರ್ಚೆ ಮಾಡಿದ್ದಾರೆ, ಸಭೆ ನಡೆಸಿದ ವಿಡಿಯೋ ತುಣುಕುಗಳನ್ನ ರಿಲೀಸ್ ಮಾಡಿದ್ಯಾರು, ಪಕ್ಷಕ್ಕೆ ಪೂರಕವಾದ ಬೆಳವಣಿಗೆಗಳಲ್ಲಿ ಭಾಗಿಯಾಗಿದ್ಯಾರು, ಪಕ್ಷಕ್ಕೆ ನೆಗೆಟಿವ್ ರೀತಿಯಲ್ಲಿ ಯಾರು ಚಟುವಟಿಕೆ ನಡೆಸುತ್ತಿದ್ದಾರೆ ಎಂಬ ಬಗ್ಗೆ ಡಿಕೆ ಟೀಮ್ ಹಾಗೂ ಕೆಪಿಸಿಸಿ ಸಂಶೋಧನಾ ತಂಡ ವರದಿ ನೀಡಲಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪರಮೇಶ್ವರ್ ರಹಸ್ಯ ಸಭೆಗಳ ಬಗ್ಗೆ ತಳ್ಳಿ ಹಾಕಿದ್ರು. ಹೈಕಮಾಂಡ್ ನಾಯಕರು ನಿಗಾ ಇಟ್ಟ ಬಗ್ಗೆ ಒಪ್ಪಿಕೊಂಡ್ರು. ಸಾಮಾನ್ಯವಾಗಿ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ. ಅಥವಾ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ. ಅದ್ ಬಿಟ್ರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತಹ ರಾಜಕೀಯವಾದಂತ ಯಾವುದು ಗುಂಪುಗಾರಿಕೆ ಆಗ್ಲಿ ರಹಸ್ಯವಾದ ಸಭೆಗಳಾಗ್ಲಿ ಆಗ್ತಾ ಇಲ್ಲ. ಮೂಡಾಸ್ತ್ರದ ವಿರುದ್ಧ ಅಹಿಂದ ಪ್ರತ್ಯಸ್ತ್ರ ಹೂಡಿದ ಸಿಎಂ. ನಾನು ಹಿಂದುಳಿದವ ಎಂದ ಸಿಎಂ, ಎಚ್ಡಿಕೆ ಟಾಂಗ್. ಹೀಗೆ ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆಗಳು ಗರಿಗೆದರಿದ್ರೆ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕುಳಿತಿಲ್ಲ. ಕೈಕೋಟೆಯ ಒಳಬೇಗುದಿ ಹಾಗೂ ವಿಪಕ್ಷಗಳ ರಣತಂತ್ರಕ್ಕೆ ಟಕ್ಕರ್ ಕೊಡಲು ಅಹಿಂದವೆಂಬ ಗುರಾಣಿ ಹಿಡಿದು ನಿಂತಿದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ಸೇರಿದ್ರಿಂದಲೇ ಷಡ್ಯಂತ್ರ ಮಾಡ್ತಿರೋದಾಗಿ ಭಾವನಾತ್ಮಕ ದಾಳ ಉರುಳಿಸುತ್ತಿದ್ದಾರೆ. ನಿನ್ನೆ ರಾಯಚೂರಿನ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗಲೂ ನಾನು ಹಿಂದುಳಿದವನು ಅಂದಿದ್ರು. ಈ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ಕೆರಳಿ ಕೆಂಡವಾದ್ರು. ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಮಾಧ್ಯಮದಿಂದ ಏನ್ ಮಾಡಿದಿರ ಹಿಂದಾಗೆ
ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಕೊಟ್ಟ ಸ್ನೇಹಮಯಿ. ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಕೇಳಿದ್ರಲ್ಲ, ಇದು ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಡಿರೋ ಮಾತು. ನನ್ನ ವಿರುದ್ಧ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡಿವೆ, ಅವರಿಗೆ ನಿಮ್ಮ ಮೂಲಕ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅಂತ ಹೇಳಿದ್ರು. ಈ ಮಾತಿಗೆ ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸಿಎಂ ಬಹಿರಂಗವಾಗಿ ಪ್ರಚೋದನೆ ಕೊಡ್ತಿದ್ದಾರೆ, ನನಗೆ ಹಾಗೂ ನನ್ನ ಕುಟುಂಬಕ್ಕೆ ತೊಂದರೆ ಇದೆ ಅಂತ ಲೋಕಾಯುಕ್ತ ಎಸ್ಪಿಗೆ ವಾಟ್ಸ್ಆಪ್ ಮೂಲಕ ದೂರು ನೀಡಿದ್ದಾರೆ. ಈ ನಡುವೆ ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ರು. ಈ ಮಾತಿಗೆ ಇಂಬು ನೀಡುವಂತೆ ಮಾತನಾಡಿದ ವಿಜಯೇಂದ್ರ, ಯಾವುದೇ ಕ್ಷಣದಲ್ಲಿ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂದ್ರು. ಈ ಸರ್ಕಾರದ ಅಂತಿಮ ದಿನಗಳು ಪ್ರಾರಂಭ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ 2028ವರೆಗೂ ಕಾಯಬೇಕಾಗಿಲ್ಲ. ನೀವು ಕಾಂಗ್ರೆಸ್ನ ಸ್ವಯಂ ಮುಂಚೆನೆ ಚುನಾವಣೆ ಬಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಬಂದು ನಿಂತಿದ್ದೇವೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ನಮಗೆ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅವರ ಆಂತರಿಕ ವಿಚಾರ. ಆದ್ರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ರಾಜಕೀಯ ಜಟಾಪಟಿಗಳ ಮಧ್ಯೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ಆಯೋಗ ಮೂಡಾ ಅಕ್ರಮ ಕೆದಕ್ತಿದೆ. 8 ಲಕ್ಷ ದಾಖಲಾತಿ ನೀಡುವಂತೆ ಮೂಡಾಗೆ ತಾಕೀತು ಮಾಡಿದೆ. ಈ ನಡುವೆ ಖರ್ಗೆ ಸತೀಶ್ ಭೇಟಿ ಬಳಿಕ ಡಿಕೆ ಬ್ರದರ್ಸ್ ತಂತ್ರಗಾರಿಕೆಗೆ ಮುಂದಾಗಿದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಡಿಕೆ ಸುರೇಶ್ ಸಮಯ ಕೇಳಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9.